ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ ಬುಧವಾರ, ಬಟ್ ಯಾವ ರೀತಿ ಆಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಒಂದು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಬಂದಿತ್ತು. 2025ರಲ್ಲೇ ಬೆಸ್ಟ್ ಡೇ ಅಂತ ಕಾಣಿಸ್ಕೊಂಡಿತ್ತಲ್ವ. ತುಂಬ ಸೂಪರಾಗಿ ಗ್ರೋತ್ ಆಗಿತ್ತು ಎಲ್ಲ ಸೆಕ್ಟ್ರಲ್ಲೂ ಕೂಡ. ಬಟ್ ಏನಾಯಿತು, ನಿನ್ನೆ ಸಂಜೆ DGMO ಕಾಲ್ ಇತ್ತು, ಅದರಲ್ಲಿ 2 ಫೈರಿಂಗ್ ಮಾಡ್ಕೋಬಾರ್ದು ಅಂತೆಲ್ಲ ಹೇಳಿದರು. ಅದಾದಮೇಲೆ ಪ್ರಧಾನಮಂತ್ರಿ ಅವ್ರದ್ದು ಭಾಷಣ ಇತ್ತು. ತುಂಬ ಕ್ಲಿಯರ್ ಕಟ್ಟಾಗಿ ಸ್ಟೇಟ್ಮೆಂಟ್ನ ಡೆಲಿವರ್ ಮಾಡೋ ಥರ ಭಾಷಣ ಇತ್ತು. ಆದರೆ ಭಾಷಣ ಮಾಡಿ ಸ್ವಲ್ಪ ಹೊತ್ತಿಗೆ ಮತ್ತೆ ಡ್ರೋನ್ ಅಟ್ಯಾಕ್ ಆಯಿತು ಅಂತ ಬಂತು. ಮತ್ತು ಭಾಷಣದಲ್ಲಿ ಎಲ್ಲೂ ಕೂಡ ಅವರು ನಾವು ಇದನ್ನ ಕಂಪ್ಲೀಟಾಗಿ ನಿಲ್ಲಿಸಿದ್ದೀವಿ ಅಂತ ಹೇಳಿಲ್ಲ. ಇದು ಒಂದು ವಿರಾಮ ಅಷ್ಟೇ, ಪಾಸ್ ಅಷ್ಟೇ. ಅದು ಅವ್ರು ಕೇಳ್ಕೊಂಡಿರೋದಕ್ಕೆ ಮಾಡಿರೋಂಥದ್ದು. ಇಲ್ಲಿ ಯಾವುದೇ ಒಂದು ಗ್ಲೋಬಲ್ ಇಂಟರ್ಫಿಯರು ಬೇರೆ ಸರ್ಕಾರ ಬಂದು ಕೇಳ್ಕೊಂಡ್ರು ಆ ಥರ ಯಾವುದೂ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸೊ ಮಾರ್ಕೆಟ್ನಲ್ಲಿ ಇನ್ನೂ ಕೂಡ ಟೆನ್ಷನ್ ಅನ್ನೋದಿದೆ. ಇವರು ಯಾವಾಗ ಬಾಲ ಬಿಚ್ಚಿದ್ರೆ ವಾಪಸ್ಸು ಇದು ಮತ್ತೆ ಇಂಡಿಯನ್ ಆರ್ಮಿ ಮೇಲ್ಗಡೆ ತೊಗೊಂಡು ಹೋಗ್ತಾರೆ ಇದನ್ನ ಅಂತ ಗೊತ್ತಾಗಿದೆ. ಹಾಗಾಗಿ ಇವತ್ತು ಮಾರ್ಕೆಟಲ್ಲಿ ಅಷ್ಟೇನಿಲ್ಲ. ನೋಡಿ, ನೆನ್ನೆ FIDA ಡೇಟಾ ನೋಡಿದರೆ ಕೆಲವರು ಚೆನ್ನಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರಿ. PM ಸ್ಪೀಚಲ್ಲಿ ಎಲ್ಲೂ ಕೂಡ ಇದು ಒಂದು ಕಂಪ್ಲೀಟ್ ಕಾಂಪ್ರಮೈಸು ಆ ಥರ ಅಂತ ಏನೂ ಬಂದಿಲ್ಲ, ಯಾವುದೇ ಟಾಕ್ ಆಗಿಲ್ಲ ಅಂತಲೇ ಹೇಳಿದ್ದಾರೆ. ಇದು ಮಾರ್ಕೆಟ್ ದೃಷ್ಟಿಯಿಂದ ಯಾವಾಗಲೂ ಇದು ಒಂದು ಬಬಲ್ ಅಲ್ವಾ, ಯಾವಾಗ ಬೇಕಾದ್ರೂ ಬಸ್ಟ್ ಆಗೋ ಥರದ್ದೇ ಒಂದು ಸೆಂಟಿಮೆಂಟ್ ಇರ್ತಾ ಹೋಗುತ್ತೆ. ಹಾಗಾಗಿ FIDAಗಳು ಕೂಡ ನೆನ್ನೆ ಜಾಸ್ತಿ ಬೈ ಮಾಡಿಲ್ಲ. ಹಾಗಾಗಿ ಇವತ್ತಿಂದು ಒಂದು ಟ್ರ್ಯಾಪ್ ಆಗಿರ್ಬೋದು. ನೆನ್ನೆ ಸುಮಾರು ಜನ ಕ್ಯಾರಿ ಮಾಡಲಿ ಪೊಸಿಷನ್ ಅಂತ ಟ್ರ್ಯಾಪ್ ಮಾಡೋದಾಗಿರ್ಬೋದು ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಅದೇ ಥರ ಆಗಿದೆ. ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, ಯಾರು ಚಾರ್ಟ್ ಸ್ಟಾಕ್ ನೋಡಿದಿರಾ, ಒಂದಾ ಸೈಡ್ ವೇಸ್ ಮಾರ್ಕೆಟ್ ಆಗುತ್ತೆ, ಒಂದು ಗ್ಯಾಪ್ ಡೌನ್ ಆಗಿ ಮತ್ತೊಂದಾಯಿತು ಅಂತಂದರೆ, ಅಥವಾ ಸೇಮ್ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಒಂದು ಕ್ರೂಷಿಯಲ್ ಲೆವೆಲ್ 82,000 ಅದೇನು ಮಾಡುತ್ತೆ ಅಂತ ನಾವು ನೋಡಬೇಕು ಸೆನ್ಸೆಕ್ಸಲ್ಲಿ ಅಂತ ನಾವು ಮಾತಾಡಿದ್ವಿ. ಸೊ ನೋಡ್ತಾ ಬರೋಣ. ಇವತ್ತು ನಿನ್ನೆ ಯಾವ ಸೆಕ್ಟರ್ ತುಂಬ ಪಾಸಿಟಿವ್ ಆಗಿತ್ತು, IT ಸೆಕ್ಟ್ರು, ಅದೇ ಇವತ್ತಿನ ಟಾಪ್ ಲೂಸರ್ ಆಗ್ತಾ ಹೋಯಿತು. ಇನ್ಫೋಸಿಸು 3.58% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. BEL, HAL ಯಾವ್ಯಾವ ಡಿಫೆನ್ಸ್ ಸ್ಟಾಕ್ಸ್ಗಳಿತ್ತು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಸ್ಟಾಕ್ ಸ್ಪೆಸಿಫಿಕ್ ರೆಕಮೆಂಡೇಷನ್ ಅಂತೂ ಅಲ್ಲ, ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಮತ್ತು ನಿನ್ನೆ ಆ ಸೆಂಟಿಮೆಂಟು, ಆ ಮಾತು ಕೇಳಿ ಇವಾಗ ಏನಾಗಿದೆ, BEL ಕೂಡ 4% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ಇಡೀ ನಿಫ್ಟಿ 50ನಲ್ಲಿ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲೂ ನೀವು ನೋಡ್ತಾ ಬರೋದಾದರೆ ಕೆನರಾ ಬ್ಯಾಂಕ್ ಅಂತ ಕಾಣಿಸುತ್ತೆ, 3.89% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗ್ತಾ ಹೋಯಿತು. ಜೊತೆಗೆ ಸ್ವಿಗ್ಗಿನಲ್ಲಿ ಒಂದು ಲಾಕ್-ಇನ್ ಪೀರಿಯಡ್ ಇತ್ತು, ಶೇರ್ ಹೋಲ್ಡರ್ ಲಾಕ್-ಇನ್ ಪೀರಿಯಡು. ಆ ಲಾಕ್-ಇನ್ ಪೀರಿಯಡ್ ಮುಗಿದಿರೋದ್ರಿಂದ ಇವಾಗ ಸುಮಾರು ಜನ ಎಕ್ಸಿಟ್ ಮಾಡೋಕ್ಕೆ, ಇಷ್ಟು ದಿನ ಎಕ್ಸಿಟ್ ಮಾಡೋಂಗೆ ಇರಲಿಲ್ಲ, ಅವರಿಗೆ ಒಂದು ಲಾಕ್ ಇತ್ತು, ಈಗ ಅದು ಎಕ್ಸಿಟಿಂದ ತೆಗೆದಿದ್ದಾರೆ. ನೋಡಿ, ಸುಮಾರು ಸಲ ಏನಾಗುತ್ತೆ, ಈಗ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರಲ್ಲ, ಎಸ್ ಬ್ಯಾಂಕಲ್ಲೂ ಆಗಿತ್ತು ಅದೇ ರೀತಿ, ಸುಮಾರು ಸ್ಟಾಕ್ಗಳೆಲ್ಲ ಆಗಿದೆ. ಒಂದು ಲಾಕ್-ಇನ್ ಪೀರಿಯಡ್ ಅಂತ ಅನೌನ್ಸ್ ಮಾಡಿರ್ತಾರೆ. ಆ ಲಾಕ್-ಇನ್ ಪೀರಿಯಡಲ್ಲಿ ನೀವು ಶೇರ್ಗಳನ್ನು ಸೆಲ್ ಮಾಡೋಂಗಿರೋದಿಲ್ಲ. ಆದರೆ ಲಾಕ್-ಇನ್ ಪೀರಿಯಡ್ ಮುಗಿತಿದ್ದಂಗೆ ಝೊಮ್ಯಾಟೋದಲ್ಲೂ ಕೂಡ ಆಗಿತ್ತು. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಸೆಲ್ಲಿಂಗ್ ಮಾಡ್ತಾ ಹೋಗ್ತಾರೆ. ಅದು ನೋಡೋದಕ್ಕೆ ಬಂದಿದೆ ಇವಾಗ ಸ್ವಿಗ್ಗಿನಲ್ಲಿ. ಸೊ ಓವರ್ ಆಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ, ನಾವು ನಿಫ್ಟಿನಲ್ಲಿ ನೋಡಿ ಇವತ್ತು ಪಕ್ಕಾ ಫ್ಲ್ಯಾಟ್ ಓಪನಿಂಗ್ ಅಲ್ವಾ. ಎಲ್ಲಿ ಕ್ಲೋಸ್ ಆಗಿತ್ತು ನೆನ್ನೆ ಅದೇ ಝೋನಲ್ಲಿ ಓಪನ್ ಆಯಿತು. ನೆನ್ನೆ ಏನು ಮಾತಾಡಿದ್ವಿ, ಎಲ್ಲಿ ಕ್ಲೋಸ್ ಆಗಿತ್ತು ಅದೇ ಝೋನಲ್ಲಿ ಓಪನ್ ಆದರೆ ನಾವು ಇಮಿಡಿಯೇಟಾಗಿ ಜೋರಾಗಿ ಪಿ ಕಡೆ ಹೋಗಂಗಿಲ್ಲ, ಒಂದು ಸೈಡ್ ವೇಸ್ ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಮಾತಾಡಿದ್ವಿ ನೆನ್ನೆ. ಅಂದರೆ ನೆಗೆಟಿವ್ ಮಾರ್ಕೆಟ್ ಅಂತ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಂತ. ಬಿಕಾಸ್ ನೆನ್ನೆ ಬಂದಿರುವಂಥ ರ್ಯಾಲಿ, ಹೇಗೇನು ನೆನ್ನೆ ಚಾರ್ಟ್ ಸ್ಟಾಕ್ ನೋಡೋರಿಗೆ ಗೊತ್ತಿದೆ, ಇದು ಒಂದು ಕ್ರೂಷಿಯಲ್ ಆಗಿರುವಂಥ ಸಪೋರ್ಟ್ ಲೆವೆಲು, ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು ಹಿಸ್ಟಾರಿಕಲಿ. ಯಾವುದು 24,800 24,800 ಮೇಲ್ಗಡೆ ಇಷ್ಟು ದೊಡ್ಡ ಮಾರಬಾಜು ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಆಗಿರೋದ್ರಿಂದ ಇಲ್ಲಿ ಗ್ಯಾಪು ಏನೇ ಇದ್ರೂ ಕೂಡ ನಾವು ಈ ಕ್ಲೋಸಿಂಗ್ನ ರೆಸ್ಪೆಕ್ಟ್ ಮಾಡಬೇಕು. ಹಾಗಾಗಿ ಅಪ್ಪಿತಪ್ಪಿ ಇದೇ ಝೋನಲ್ಲಿ ಓಪನ್ ಆದರೆ ಸೈಡ್ ವೇಸ್ ಎಕ್ಸ್ಪೈರಿ ಆಗಿರುತ್ತೆ. ಆದರೆ ನೆಗೆಟಿವ್ ಆಗಿ ಹೋಗಬೇಡಿ ಅಂತ ಹೇಳಿದೆ. ಆದರೆ ಸೈಡ್ ವೇಸ್ ಆದ್ರೂ ಕೂಡ ಇವತ್ತು ದೊಡ್ಡದಾಗಿ ಫಾಲ್ ಆದಂಗೆ ಕಾಣಿಸ್ತಾ ಇದೆ. ಬಿಕಾಸ್ ನಿನ್ನೆ ಮಾಡಿರೋಂಥ ಕ್ಯಾಂಡಲ್ ಎಷ್ಟು ದೊಡ್ಡದು ನೋಡಿ. ಇವತ್ತು ನಿನ್ನೆ ಮಾಡಿರೋಂಥ ಕ್ಯಾಂಡಲ್ ಒಳಗಡೆನೇ ಇವತ್ತು ಕ್ಲೋಸಿಂಗ್ ಆಗಿರೋದು. ಬಟ್ ನಿನ್ನೆ ಫಾರ್ಮ್ ಆಗಿರೋಂಥ ಕ್ಯಾಂಡಲು ಸಿಕ್ಕಾಪಟ್ಟೆ ದೊಡ್ಡದು. 24,400 25,600 ಪಾಯಿಂಟ್ಗಳ ಕ್ಯಾಂಡಲು. 600 ಪಾಯಿಂಟ್ಗಳ ಕ್ಯಾಂಡಲಲ್ಲಿ ಒಂದು 300-400 ಪಾಯಿಂಟ್ಗಳು ಬಂದ್ರೂ ಕೂಡ ಇವಾಗ ಅದು ಒಂದು ದೊಡ್ಡದಾಗೆ ಕಾಣಿಸ್ತಾ ಹೋಗುತ್ತೆ. ಅದೇ ಇವತ್ತು ಆಗಿರುವಂಥದ್ದು. ಬಟ್ ಇವತ್ತು ಟಿಪಿಕಲ್ ಆಗಿ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇ ಆಗಿ ಮುಗಿದಿದೆ. ಸೊ ಈಗ 24,800 ಏನಾಯಿತು, ಒಂದಿನ ಬಂದು ಕ್ಲೋಸಿಂಗ್ ಮಾಡಿತ್ತು. ಆದರೆ ಅದಕ್ಕೆ ಫಾಲೋ ಅಪ್ ಕೊಡೋಕ್ಕೆ ಆಗಿಲ್ಲ. ಮಾರನೇ ದಿನವೇ ಆ ರೀಜನಿಂದ ರಿಜೆಕ್ಷನ್ ಬರ್ತಾ ಇದೆ. ಇದರರ್ಥ ಏನು, 24,800 ಇನ್ನೂ ಕೂಡ ರೆಸಿಸ್ಟೆನ್ಸ್ ಇದೆ ಅಂತ ಮಾರ್ಕೆಟು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ನಾವು ನೋಡಬೇಕು. ಈಗ 2 ದೊಡ್ಡ ಕ್ಯಾಂಡಲ್ಗಳಾಗಿರೋದ್ರಿಂದ ಈ ಝೋನ್ 24,400 ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿತ್ತಲ್ಲ, ಇದನ್ನ ಬಿಟ್ಕೊಡುತ್ತಾ ಇಲ್ವಾ ಅನ್ನೋದು ನೋಡಬೇಕು. ಅಕಸ್ಮಾತ್ 24,400 ಈ ಲೋನ ಏನಾದ್ರು ಮತ್ತೆ ಟೆಸ್ಟ್ ಮಾಡೋಕ್ಕೆ ಬರ್ತಿದೆ ಅಂದರೆ ತಿರ್ಗಾ ಈ ಒಂದು ಗ್ಯಾಪ್ ಇದೆಯಲ್ಲ 24,086 ಅಲ್ಲಿ ತನಕ ಟೆಸ್ಟ್ ಆಗೇ ಆಗುತ್ತೆ. ಮಾರ್ಕೆಟು ಈ ಗ್ಯಾಪ್ನ ಫಿಲ್ ಮಾಡುತ್ತೆ. ಹಾಗಾಗಿ ಇಂಟ್ರೆಸ್ಟಿಂಗ್ ಡೇಸ್ ಅಹೆಡು. ಅಂದರೆ ನಾಳೆನೇ ಟ್ರೈ ಮಾಡೋಕ್ಕೆ ಹೋಗಬಾರ್ದು ನೀವು, ಯಾಕೆಂದರೆ ಇವತ್ತು ದೊಡ್ಡ ಮೂಮೆಂಟ್ ಆಗಿದೆ, ನೆನ್ನೆ ದೊಡ್ಡ ಮೂಮೆಂಟ್ ಆಗಿದೆ. ಹಾಗಾಗಿ ಈಗ ಸ್ವಲ್ಪ ಹುಷಾರಾಗಿ ಟ್ರಿಕ್ಕಿಯಾಗಿ ಮಾರ್ಕೆಟು ಬಿಹೇವ್ ಆಗ್ತಾ ಹೋಗ್ಬೋದು. ಇಂಡಿಯಾ ವಿಕ್ಸ್ ಅಂತೂ ನೀವು ನೋಡ್ತಾ ಬರೋದ್ರೆ ಇವತ್ತೆಲ್ಲಿ ಏನೂ ಚೇಂಜ್ ಆಗಿಲ್ಲ, 18ರಲ್ಲೇ ಇದೆ ಇಂಡಿಯಾ ವಿಕ್ಸು. ಹಾಗಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಮ್ಮಿ ಇದೆ ಅಂತಲೇ ಹೇಳ್ತಾ ಇದೆ. ಹಾಗಂತ ವಾಲಟೈಲ್ ಆಗಂತೂ ಮಾರ್ಕೆಟು ಇದ್ದೇ ಇರುತ್ತೆ, ಅದನ್ನ ನಾವು ನೋಡ್ಕೊತ ಹೋಗಬೇಕು. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿ.
ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತು ಅದೇ ಝೋನಲ್ಲಿ ಸೇಮ್ 55,500 ಆ ಝೋನಲ್ಲಿ ಓಪನ್ ಆಯಿತು. ಬಟ್ ನಿಫ್ಟಿ ಅಷ್ಟು ಜೋರಾಗಿ ಮೂವ್ಮೆಂಟ್ ಬಂದಿರಲಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಹಾಗಾಗಿ ಇಂಟರ್ನಲ್ ಕ್ಯಾಂಡಲ್ ಮೂವ್ಮೆಂಟು ಕೂಡ ಅದ್ರ ಒಳಗಡೆ ಆಗಿರೋ ಥರದ್ದು ಬಂದಿದೆ. ಸೊ ಈಗ ಈ 54,500 ಬಿಟ್ಟು ಕೆಳಗಡೆ ಬರೋ ತನಕ ನಾವು ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಯೋಚನೆ ಮಾಡೋದು ಬೇಡ. ಅಂದರೆ ತಿರ್ಗಿ 50 ನೋಡಿ, ಇಲ್ಲಿ ಎಷ್ಟು ಒಂದು ಒಳ್ಳೆ ಆಪರ್ಚುನಿಟಿ ಅಂದರೆ ಇದು ಈ ಗ್ಯಾಪನ್ನು ಹಾಗೆ ಬಿಡೋದಿಲ್ಲ ಮಾರ್ಕೆಟು, ಗ್ಯಾಪ್ನ ಫಿಲ್ ಮಾಡೇ ಮಾಡುತ್ತೆ ಆಯಿತಾ. ಈ 54,500ರಿಂದ 54,000 ತನಕ ಹೆಚ್ಚು ಕಮ್ಮಿ ಒಂದು 1,500 ಪಾಯಿಂಟ್ಗಳ ಗ್ಯಾಪ್ ಇದೆ. ಇಲ್ಲಿ ನೋಡೋಕ್ಕೆ ಸಣ್ಣ ಕಾಣಿಸ್ತಾ ಇದೆ ಅದು, ಬಟ್ 1,500 ಪಾಯಿಂಟ್ಗಳ ಗ್ಯಾಪ್ ಯಾವಾಗ ಬೇಕಾದ್ರೂ ಫಿಲ್ ಆಗ್ಬೋದು. ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿತ್ತು, ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿ ಅದನ್ನು ಬಿಟ್ಟು ಹೋಗಿದೆಯಾ, ಹೋಗಿಲ್ಲ. ನೋಡಿ ಇದು ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಗಿದೆಯಾ, ಮೇಲ್ಗಡೆ ಕರೆಕ್ಟಾಗಿ ಹಾಕೋಬೇಕು, ಮೌಸ್ ಸರಿ ಇಲ್ಲ ನಂದು. ನೋಡಿ ಇಲ್ಲಿಂದ ಕರೆಕ್ಟಾಗಿ ನೀವು ಹೇಳ್ಕೊಂಡ್ರೆ ಫ್ಲಾಗ್ ಆ್ಯಂಡ್ ಪೋಲು ಕಾಣಿಸ್ತಾ ಹೋಗುತ್ತೆ. ಆ ಫ್ಲಾಗ್ ಆ್ಯಂಡ್ ಪೋಲೆಲ್ಲ ಇತ್ತು, ಆದರೆ ಟ್ರ್ಯಾಪ್ ಮಾಡಿಸಿದ್ದು ಇಲ್ಲಿಂದ ಬಂತು, ಫ್ಲಾಗ್ ಆ್ಯಂಡ್ ಪೋಲ್ ಫೇಲ್ಯೂರ್ ಆಗಿದೆ, ವಾಪಸ್ ಈ ಝೋನಿಗೆ ಬಂದು ಟೆಸ್ಟ್ ಆಗ್ತಿದೆ ಅಂತ ಯಾರಾದರೂ ಕ್ಯಾರಿ ಮಾಡಿದ್ದೀನಿ ಅಂದರೆ ಇಮಿಡಿಯೇಟಾಗಿ ವಾಪಸ್ ಫ್ಲಾಗಿನ ಅಪ್ಪರ್ ಪೋಲಿಗೆ ಹೋಗಿ ಹಿಟ್ ಆಗಿತ್ತಲ್ವಾ. ಸೊ ಈಗ ವಾಪಸ್ ಈ ಝೋನ್ನ ವಾಪಸ್ ಈ ಫ್ಲಾಗಿನ ಕೆಳಗಡೆ ಟೆಸ್ಟ್ ಮಾಡಬೇಕು ಅಂದ್ರೂ ಏನು, ಅಕಸ್ಮಾತ್ ಕೆಳಗಡೆ ಬರಬೇಕು ಅಂದ್ರೂ ಅದೇನಾಗುತ್ತೆ, ಫ್ಲಾಗಿನ ಫಿಲ್ಲಿಂಗ್ಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹೈ ಪಾಸಿಬಿಲಿಟಿ ಇದೆ ತಿರ್ಗಾ 54,000ಕ್ಕೆ ಮಾರ್ಕೆಟ್ ಬಂದು ಟೆಸ್ಟ್ ಆಗುವಂಥದ್ದು, ಈ ಗ್ಯಾಪ್ನ ಫಿಲ್ ಮಾಡುವಂಥದ್ದು. ವಾಚ್ ಮಾಡ್ತಾ ಇರೋಣ, ನಾಳೆನೇ ಆಗಬೇಕು ಅಂತಿಲ್ಲ, ಯಾವಾಗ ಆಗುತ್ತೆ ಅನ್ನೋದು ನೋಡೋಣ. ನಿಫ್ಟಿ ಎಕ್ಸ್ಪೈರಿ ದಿನ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಓವರಾಲ್ ಇವತ್ತು ಬೇರೆ ಇಂಡೆಕ್ಸ್ಗಳೆಲ್ಲ ಯಾವುದು ಮಾತಾಡೋದು ಬೇಡ ಅನ್ಕೋತೀನಿ, ಯಾಕೆಂದರೆ ಯಾವುದ್ರದ್ದು ಎಕ್ಸ್ಪೈರಿ ಇಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಆ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗಿತ್ತು, ಆದರೆ ಈಗ ನೋಡೋಣ ಇಲ್ಲಿ 12,600 ಈ ಝೋನಲ್ಲೇ ನೋಡಿ ಕೈ ಇಟ್ಟರೆ ಅಲ್ಲಿ ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಬಂದು ನಿಂತ್ಕೊಂಡಿದೆ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತಲ್ವಾ, ರಿಸಲ್ಟ್ಸ್ ಬಗ್ಗೆನೂ ಬರ್ತೀನಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ನಿನ್ನೆ ಎಲ್ಲಿ ಓಪನ್ ಆಗಿತ್ತೋ ಆಲ್ಮೋಸ್ಟ್ ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಮಾಡಿದೆ ಇವತ್ತು ಅಲ್ವಾ. ಆ ಝೋನ್ನ ಬಿಟ್ಕೊಟ್ಟಿಲ್ಲ, ನಿನ್ನೆ ಲೋನ ಬಿಟ್ಕೊಟ್ಟಿಲ್ಲ, ವಿಚ್ ಇಸ್ ಸ್ಟಿಲ್ ಪಾಸಿಟಿವ್. ಈ ಲೋನ ಬಿಟ್ಕೊಟ್ಟರೆ ಆಗ ಮಾರ್ಕೆಟು ಈ ಗ್ಯಾಪಿಗೆ ಹೋಗ್ಬೋದು ಅಂತ ನಾವು ಅರ್ಥ ಮಾಡ್ಕೋಬೋದು. ಬಟ್ ಲೋನ ಬಿಟ್ಕೊಡೋ ತನಕ ಅರ್ಜೆಂಟ್ ಮಾಡ್ಕೊಳಂಗಿಲ್ಲ. ಇದು ಒಂದು ಹೇಗೇನು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದು, ಬಾಕ್ಸ್ ಇದು. ಸೊ ಇವತ್ತು ಎಲ್ಲಿ ಓಪನ್ ಆಯಿತು ಅಲ್ಲಿಂದ ವಾಪಸ್ ಫುಲ್ಲು ಕೆಳಗಡೆ ಬಂದು ನಿನ್ನೆ ಲೋನ ಟೆಸ್ಟ್ ಮಾಡ್ತಾ ಹೋಯಿತು. ಬಟ್ ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ, ಯಾಕೆಂದರೆ ಒಂದು ದಿನದ ಕ್ಯಾಂಡ್ಲು ಅಂತ ನಾವು ನೋಡ್ತಾ ಬರೋದಾದರೆ ನೋಡಿ, ಫಸ್ಟ್ ಆಫ್ ಆಲ್ ಈ ಗ್ಯಾಪಿಂದನೂ ಲೆಕ್ಕ ತೊಗೊಂಡು ಹೇಳಬೇಕು, ಈ ಗ್ಯಾಪನ್ನು ಅದಕ್ಕೆ ಸೇರಿಸ್ಕೋಬೇಕು ನಾವು. ಬಟ್ ನಿನ್ನೆ ಏನಾಯಿತು, ಸೋಮವಾರ ವೀಕೆಂಡು ಇದೆಲ್ಲ ಆಗಿತ್ತು, ಆದ್ರೂ ನೀವು ಓವರಾಲ್ ನೋಡೋದಾದರೆ ಇವತ್ತು ಬೆಳಗ್ಗೆ ಹಿಂಗೆ ಲೈನ್ ಹಾಕ್ಬಿಟ್ಟು ಮಾತಾಡಿದ್ವಿ ನಾವು, ಇದು ಒಳಗಡೆ ಇಂಟರ್ನಲ್ ಕ್ಯಾಂಡಲ್ ಆಗುತ್ತೆ ಅಂದರೆ ಅರ್ಥ ಏನು, ಯಾವಾಗ ಇದೇ ಝೋನಲ್ಲಿ ಓಪನ್ ಆಯಿತು 82,000 ಬ್ರೀಚ್ ಆಯಿತು, ಆಪ್ಷನ್ ಚೈನ್ಗಳು ಶಿಫ್ಟ್ ಆಯಿತು, ಪಿ ಬೈ ಮಾಡ್ತಿರೋ ಬಿಡ್ತಿರೋ, ಆದರೆ ಇದ್ರೊಳಗಡೆ ನೀವು ಖಂಡಿತವಾಗ್ಲೂ ಒಂದು ಸಿ ಸೆಲ್ನ ಮಾಡ್ಕೋಬೋದು, ಒಂದು ಸ್ಟ್ರ್ಯಾಂಗಲ್ಗಳನ್ನು ಬಿಲ್ಡಪ್ ಮಾಡ್ಬೋದು. ಇನ್ನು 9:15 ಅಷ್ಟೊತ್ತಿಗೆ ನಾವು ಮಾತಾಡ್ಕೊಂಡಿದ್ವಿ ಕೂಡ ಗ್ರೂಪಲ್ಲಿ, ಅದೇ ಥರ ಎಕ್ಸ್ಪೈರಿ ನೋಡಲಿಕ್ಕೆ ಸಿಕ್ತು. ಸೊ ಓವರಾಲು ಈ ಝೋನ್ನ ಬಿಟ್ಟು ಈ ಲೋನ ಬಿಟ್ಟು ಕೆಳಗಡೆ ಬರೋ ತನಕ 80,750 ಆ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ಕೆಳಗಡೆ ಹೋಗುತ್ತೆ ಅಂತ ಅನ್ಕೊಳೋದು ಬೇಡ. ಇಲ್ಲಿ ಮಧ್ಯದಲ್ಲಿ ನಿಂತ್ಕೋಬೋದು, ಮಾರ್ಕೆಟು ಏನು ಬೇಕಾದ್ರೂ ಆಗ್ಬೋದು, ಹಾರಿಜಾಂಟಲ್ ಬಸ್ ಸ್ಟ್ಯಾಂಡ್ ಮಾಡ್ಬೋದು, ನೋಡೋಣ ಅದೇನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಓವರಾಲ್ ರಿಸಲ್ಟ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಇದುವರೆಗೂ 818 ಕಂಪ್ನಿಗಳು ರಿಸಲ್ಟ್ನ ಅನೌನ್ಸ್ ಮಾಡಿದೆ, ಅದರಲ್ಲಿ 447 ಕಂಪ್ನಿಗಳದ್ದು ಪಾಸಿಟಿವ್ ಆಗಿದೆ. ಸೊ ಓವರಾಲ್ ಪಾಸಿಟಿವ್ ಇದೆ. ಆದರೆ ನೋಡಿ ನೆಟ್ ಪ್ರಾಫಿಟ್ಟು ಟೋಟಲ್ ಇಂಡಸ್ಟ್ರಿ ನೋಡ್ತಾ ಹೋದರೆ ದಿನಕ್ಕೂ ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂದರೆ ಮಾರ್ಕೆಟ್ ತುಂಬ ಫೇವರಬಲ್ ಬುಲ್ಲಿಶ್ ಸೆಂಟಿಮೆಂಟಲ್ಲಿ ಏನೂ ಇರೋದು ಕಾಣಿಸ್ತಾ ಇದೆ. ಇವತ್ತು ಟಾಟಾ ಮೋಟರ್ಸ್ ರಿಸಲ್ಟ್ಸ್ ಇತ್ತು, 51% ನೆಟ್ ಪ್ರಾಫಿಟ್ ಡೌನು. ಮೊನ್ನೆ ಎಲ್ಲ ರಿಸಲ್ಟ್ಗಿಂತ ಮುಂಚೆ ಒಳ್ಳೆ ಪಾಸಿಟಿವಿಟಿನ ಕೊಟ್ಟಿತ್ತು, ಆದರೆ ಇವತ್ತು ರಿಸಲ್ಟು ನೆಗೆಟಿವ್ ಆಗಿ ಬಂದಿದೆ. ಆದರೆ ಹಂಗಾರೆ ಬಾಟಮ್ ಔಟ್ ಆಯಿತಾ, ಏನಾಯಿತು ಅದನ್ನ ನಾನು ರೀಸೆಂಟ್ ಡೇಟಾ ಮಾತಾಡೋಂಗಿಲ್ಲ. ಯಾರ್ಯಾರು ಹಿಂದೆ ಬೈ ಮಾಡಿದ್ದೀರಾ ದಯವಿಟ್ಟು ರಿಮೈನ್ ಇನ್ವೆಸ್ಟೆಡ್ ಲಾಂಗ್ ಟರ್ಮಲ್ಲಿ. ಅದೇ ರೀತಿ ಹೀರೋ ಮೋಟರ್ ಕಾಪಲ್ಲಿ ಸ್ವಲ್ಪ ರಿಸಲ್ಟ್ಸ್ ಚೆನ್ನಾಗಿ ಬಂದಿತ್ತು, ಇಯರ್ ಆನ್ ಇಯರಲ್ಲಿ ಅಂತ ಬಂದಿತ್ತು. ಅದೇ ರೀತಿಯಾಗಿ ಸಿಪ್ಲಾ ನೋಡಿ, ಫಾರ್ಮಾ ಸೆಕ್ಟರ್ ಇವತ್ತು ತುಂಬ ಪಾಸಿಟಿವ್ ಆಗಿತ್ತು. ಕಾರಣ ಏನು ಅಂದರೆ ಟ್ರಂಪ್ ಅವ್ರು ಬಂದ್ಬಿಟ್ಟು ಮತ್ತೆ ಏನು ಹೇಳಿದ್ದಾರೆ, ಬೇರೆ ದೇಶಕ್ಕೆಲ್ಲ ನೀವು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀರಾ ಮೆಡಿಸಿನ್ನು, ನಮ್ಮ ದೇಶಕ್ಕೆ ಮಾತ್ರ ಬೇರೆ ಯಾಕೆ, ಇಲ್ಲೂ ಕೂಡ ಕಮ್ಮಿ ಮಾಡಿ ಅಂತ ಈಗ ಅನೌನ್ಸ್ ಮಾಡಿಬಿಟ್ರು. ಈ ಕಂಪ್ನಿಗಳೆಲ್ಲ ಏನು ಮಾಡ್ತವೆ, ಬೇರೆ ದೇಶದಲ್ಲಿ ಏನಿದೆಯೋ ಆ ರೇಟ್ ಹೇಳ್ಕೊಂಡು US ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಬೇರೆ ದೇಶದಲ್ಲೂ ನಾವು ರೇಟ್ಗಳನ್ನು ಜಾಸ್ತಿ ಮಾಡಿಬಿಡ್ತೀವಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಇಂಡಿಯಾಗೆ 2 ಇಂಪ್ಯಾಕ್ಟ್ ಆಗುತ್ತೆ. ಸದ್ಯಕ್ಕೆ ಇಲ್ಲಿರೋ ಪೇಷಂಟ್ಸ್ಗಳಿಗೆ ನೀವು ನೋಡಿ, ಇನ್ಮೇಲಿಂದ ಮಾತ್ರೆಗಳು ಸುಮಾರು ದುಬಾರಿ ಆಗ್ತಾ ಹೋಗುತ್ತೆ, ಔಷಧಿ ಮಾತ್ರೆ ಎಲ್ಲ ದುಬಾರಿ ಆಗ್ತಾ ಹೋಗುತ್ತೆ. ಯಾಕೆಂದರೆ US ಮನವೊಲಿಸೋಕ್ಕೆ ಬೇರೆ ಎಲ್ಲ ದೇಶದಲ್ಲೂ ಕೂಡ ಇವಾಗ ಇವರು ಜಾಸ್ತಿ ಮಾಡಲೇಬೇಕು. ಯಾಕೆಂದರೆ ನೋಡಿ, ನಿಮ್ಮದು ಒಂದಕ್ಕೆ ಅಲ್ಲ ಬೇರೆದಕ್ಕೂ ಜಾಸ್ತಿ ಮಾಡ್ತಾ ಇದೀವಿ, ಅದೇ ರೇಟ್ ನಿಮಗೆ ಕೊಡ್ತಾ ಇದ್ದೀವಿ ಅಂತ US ಅಲ್ಲಿ ಹೇಳ್ಕೊತಾರೆ. ಹಾಗಾಗಿ ನೆಟ್ ಪ್ರಾಫಿಟ್ ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು. ಈಗ ರಿಸಲ್ಟು ಕೂಡ ಚೆನ್ನಾಗಿ ಬಂದಿರೋದ್ರಿಂದ ಸಿಪ್ಲಾ ಇದರಲ್ಲೆಲ್ಲ ಪಾಸಿಟಿವಿಟಿ ಕಾಣಿಸಿರ್ಬೋದು ನಿಮಗೆ. ಇನ್ನೊಂದು ಏನಾಗ್ತಾ ಹೋಗ್ಬೋದು ಅಂತಂದರೆ, ಇವರು US ಗೆ ಹೋಗಿ ಮಾರಾಟ ಮಾಡೋಕ್ಕೆ ಹೋದಾಗ ಏನೇ ಜಾಸ್ತಿ ಮಾಡಿದ್ರು ಅಂದ್ರೂ ಕೂಡ ಈಗ US ಅಲ್ಲಿ ತುಂಬ ಜಾಸ್ತಿ ಮಾರ್ಜಿನ್ ಇರ್ಬೋದು, ಆ ಮಾರ್ಜಿನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಲೇಬೇಕಾಗುತ್ತೆ ಅವರು. ಸೊ ಓವರಾಲ್ ಪಾಸಿಟಿವ್ ಆಗಿ ಇವತ್ತು ಫಾರ್ಮಾ ಸೆಕ್ಟರ್ ರಿಯಾಕ್ಟ್ ಮಾಡಿತ್ತು. ಓವರಾಲ್ ಇಂಡೆಕ್ಸ್ ನೋಡೋದಾದರೆ 1.2% ಪಾಸಿಟಿವ್ ಆಗಿತ್ತು. ನೋಡಿ, ಈಗ ಚೈನಾ ಇನ್ವಾಲ್ವ್ ಆಗಿತ್ತು, ಟರ್ಕಿಯಿಂದ ಡ್ರೋನ್ ಬಂದಿತ್ತು, ಇದೆಲ್ಲ ಸಾಬೀತಾಯ್ತಲ್ವ. ಇಂಡಿಯನ್ ಆರ್ಮಿ ಪ್ರತಿದಿನ ಬ್ರೀಫಿಂಗ್ನ ಕೊಡ್ತಾನೆ ಇದ್ದಾರೆ. ಈ ಕಾರಣದಿಂದಾಗಿ ಚೈನಾದಲ್ಲಿರುವಂಥ ಡಿಫೆನ್ಸ್ ಸೆಕ್ಟರ್ ಏನಿದೆ 7-8% ಢಮಾರ್ ಅಂತ ಬಿದ್ದೋಗ್ಬಿಟ್ಟಿದೆ. ಯಾಕೆಂತಂದರೆ ಏನು ಮಾಡೋಕ್ಕಾಗಲಿಲ್ವಲ್ಲ, ಪಾಕಿಸ್ತಾನದ್ದು ಎಲ್ಲ ಹೊಡೆದಾಕ್ಬಿಟ್ರಲ್ಲ, ಒಂದು ಕೂಡ ಇಂಟರ್ಸೆಪ್ಟರಿಂದ ತಪ್ಪಿಸ್ಕೊಂಡಿಲ್ಲ, ಎಲ್ಲ ಇಂಟರ್ಸೆಪ್ಟರ್ಗಳೇ ಹೊಡೆದಾಕ್ಬಿಡ್ತು. ಚೈನಾದಿಂದ ಬಂದಿದ್ದಂಥ ಡ್ರೋನ್ಗಳು ಮತ್ತೊಂದೆಲ್ಲ ಮಿಸೈಲ್ಗಳೆಲ್ಲ. ಹಾಗಾಗಿ ಚೈನಾದ ಡಿಫೆನ್ಸ್ ಕಂಪ್ನಿಗಳೆಲ್ಲ ಇವತ್ತು
ಫುಲ್ಲು ನೆಲ ಕಚ್ಚಿದೆ ಅಂತ ಸುದ್ದಿ. ಸೊ ಅದು ಆ ಥರ ಆಗಿತ್ತು. ಅದಲ್ಲದೆ ಸುಮಾರು ಕಂಪ್ನಿಗಳದ್ದು ಈಗ ಮಾರ್ಕೆಟ್ ಆದಮೇಲೆ ರಿಸಲ್ಟ್ ಬಂದಿರ್ಬೋದು. ಉದಾಹರಣೆಗೆ ಏರ್ಟೆಲ್ದಾಗಿರ್ಬೋದು, ಮತ್ತು ಸೀಮೆನ್ಸ್ ಆಗಿರ್ಬೋದು. ಕೆಲವೊಂದು ಕಂಪ್ನಿಗಳದ್ದು ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿಲ್ಲ ಅಂತಂದರೆ ಮೋಸ್ಟ್ಲಿ ಅದು ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿರುತ್ತೆ ರಿಸಲ್ಟ್ಸು. ಅದನ್ನ ನೀವು ಫಾಲೋ ಅಪ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡಿ ರಿಸಲ್ಟ್ಸ್ ಬರ್ತಾ ಇದೆ. ಪ್ರಾಫಿಟು 432% ಇಯರ್ ಆನ್ ಇಯರ್ ಜಂಪ್ ಆಗಿದೆ ಅಂತ ಬಂದಿದೆ. ಆದರೆ ಇವತ್ತು ಏರ್ಟೆಲ್ಲು 2% ಕರೆಕ್ಷನ್ ಆಗಿತ್ತು. ನೋಡಿ ಒಂದೊಂದ್ಸಲ ಏನಾಗುತ್ತೆ, ರಿಸಲ್ಟ್ ಸಕ್ಕತ್ತಾಗಿ ಬಂದಿರುತ್ತೆ, ಆದರೆ ಅವತ್ತಿನ ದಿನ ಸ್ಟಾಕು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿರುತ್ತೆ. ಇಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿರಲ್ಲ, ಆದರೆ ಕಾಮೆಂಟ್ರಿ ಚೆನ್ನಾಗಿ ಕೊಟ್ಟಿರ್ತಾರೆ, ಒಂದು ಪಾಸಿಟಿವಿಟಿ ಗ್ರೋತ್ನ ಹೇಳಿರ್ತಾರೆ, ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೇಲ್ಗಡೆ ಹೋಗುತ್ತೆ. ಅದಕ್ಕೋಸ್ಕರ ರಿಸಲ್ಟ್ ಡೇ ಅನ್ನೋದು ಕೂಡ ಒಂದು ಇವೆಂಟ್ ಡೇನೇ. ಇವೆಂಟ್ ಡೇ ದಿನ ನಾವು ಟ್ರೇಡ್ನ ಅಥವಾ ದೊಡ್ಡ ರೀತಿಯಲ್ಲಿ ಏನಾದ್ರು ಒಂದು ನೀವು ಪ್ಲ್ಯಾನ್ ಮಾಡ್ಕೊಳೋದಾದರೆ ಕೈ ಸುಟ್ಕೊಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದನ್ನು ಪ್ಲ್ಯಾನ್ ಮಾಡಿ ಅದ್ರ ಹಿಂದಿಂದು ದಿನಗಳಲ್ಲಿ ಗ್ರೋತ್ ಯಾವ ರೀತಿ ಆಗಿತ್ತು ಅಂತ ನೋಡಿಕೊಂಡು ಕೆಲವೊಂದರಲ್ಲಿ ರಿಸ್ಕ್ನ ತೊಗೊತ ಹೋಗ್ಬೋದು. ಬಟ್ ಇವೆಂಟ್ ಡೇ ದಿನ ಒಳ್ಳೆ ಟ್ರೇಡು ಸಿಗ್ತಾ ಹೋಗುತ್ತೆ. ಯಾಕಂದರೆ ತುಂಬ ಒಂದು ಜಾಸ್ತಿ ಮೂಮೆಂಟ್ ಆಗೋ ಸಾಧ್ಯತೆ ಇರುತ್ತೆ ರಿಸಲ್ಟ್ ದಿನ. ಬಟ್ ಖಂಡಿತವಾಗಿ ನೀವು ಬೇಸ್ಡ್ ಆನ್ ನ್ಯೂಸೇ ನಾನೇನಾದ್ರು ತೊಗೊತೀನಿ, ಅಥವಾ ಇಂದು ನಾಳೆ ಇವಾಗ ರಿಸಲ್ಟ್ ಬರೋದಿದೆ, ಇವತ್ತು ಸೂಪರಾಗಿ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಹೇಳಿದ್ದಾರೆ ಅಂತ ಮಾತ್ರಕ್ಕೆ ನೀವು ಸೈಡ್ ಆಗಿ ತೊಗೊಂಡಿದ್ದೀರಾ. ನೋಡಿ ಭಾರತಿ ಏರ್ಟೆಲ್ ಏನಾಯಿತು, 432% ಇಯರ್ ಆನ್ ಇಯರ್ ಗ್ರೋತ್, ಆದರೆ 2.74% ಕರೆಕ್ಷನ್ ಇವತ್ತು ಸ್ಟಾಕಲ್ಲಿ ಅಲ್ವಾ. ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಹಿಸ್ಟಾರಿಕಲಿ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾಯಿದೆ, ಸೆಲ್ ಆನ್ ನ್ಯೂಸ್ ಆಗ್ತಾ ಇದೆಯಾ ಅಥವಾ ಬೈ ಆನ್ ನ್ಯೂಸ್ ಆಗ್ತಾ ಇದೆಯಾ, ಇದೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಸುಮಾರು ಕಂಪ್ನಿಗಳು ಇದು ಫೋನ್ಪೇ ಗೂಗಲ್ ಪೇ ಇದ್ರದ್ದೆಲ್ಲ ಫೋನ್ಪೇನಲ್ಲಿ ಒಂದು ಡ್ರಿಲ್ ಟೆಸ್ಟ್ ಮಾಡಿದ್ರಂತೆ. ಅಂದರೆ ಇದು ಏನಂತಾರೆ ಅದಕ್ಕೆ, ಡ್ರಿಲ್ ಟೆಸ್ಟ್ ಅಂದರೆ ಡಿಸಾಸ್ಟರ್ ರಿಕವರಿ ಟೆಸ್ಟ್. ಏನಾದರೂ ಔಟೇಜ್ ಆಯಿತು, UPI ಔಟೇಜ್ ಎಲ್ಲ ಆಯ್ತಲ್ಲ, ಅದ್ರ ಬಗ್ಗೆ FM ಕೂಡ ಮೀಟ್ ಮಾಡಿ ಎಲ್ಲ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಒಂದು ಟೆಸ್ಟ್ ಮಾಡಿದಾಗ ಅವಾಗ ಮತ್ತೆ ಔಟೇಜ್ ಕ್ರಿಯೇಟ್ ಆಯಿತು ಅಂತ ಬಂದಿತ್ತು. ಬಟ್ ಓವರ್ ಆಲ್ ಇಯರ್ ಆನ್ ಇಯರ್ ಡೇಟಾ ಬಂದಿದೆ. ಹೈಯೆಸ್ಟ್ ನಂಬರ್ ಆಫ್ ಯೂಸರ್ಸು ಫೋನ್ಪೇನಲ್ಲೇ ಇದ್ದಾರೆ. ಫೋನ್ಪೇ ನಂತರ ಗೂಗಲ್ ಪೇನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಯೂಸರ್ಸ್ ಇದ್ದಾರೆ ಅಂತ ಡೇಟಾ ಬಂದಿತ್ತು. ಅದಲ್ಲದೆ ಈ ತಿಂಗಳ ಎಂಡಿಗೆ ರಾಶಿ ಸಿನಿಮಾಗಳು ಬರೋದಿದೆಯಂತೆ. ಹಾಲಿವುಡ್ಡು, ಬಾಲಿವುಡ್ಡು ಎಲ್ಲದೂ ಕೂಡ ಒಂದಿಷ್ಟು ತುಂಬ ನಿಂತ್ಕೊಂಡಿತ್ತಲ್ಲ, ಅದೆಲ್ಲ ಬರ್ತಾ ಇದೆ. ಸೊ PVR, ಐನಾಕ್ಸ್ ಅವೆಲ್ಲ ಬ್ಯುಸಿ ಆಗಿರ್ಬೋದು. ಆ ಸೆಕ್ಟರು, ಮೀಡಿಯಾ ಸೆಕ್ಟರು, ಎಂಟರ್ಟೈನ್ಮೆಂಟ್ ಸೆಕ್ಟರು ನೋಡ್ತೋಗೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಓವರಾಲ್ ಆಗಿ ಗೋಲ್ಡು ನೆನ್ನೆ ಒಂದು ಒಳ್ಳೆ ಕರೆಕ್ಷನ್ ಆಗಿತ್ತು, ಮಾರ್ಕೆಟೆಲ್ಲ ಬಿದ್ದಿದೆ ಅಂತ. ಆದರೆ ಇವತ್ತು ನೋಡಿ ತಿರ್ಗಾ ವಾಪಸ್ ಸಪೋರ್ಟ್ ತೊಗೊಂಡಿದೆ. ಈ ಝೋನ್ನ ಬಿಟ್ಟು ಕೊಡೋ ಥರ ಕಾಣಿಸ್ತಾನೆ ಇಲ್ಲ, ಗೋಲ್ಡು ಕೆಳಗಡೆ ಬರ್ತಾನೆ ಇಲ್ಲ. ಅಂದರೆ 92,000 ಈ ಲೆವೆಲ್ಗಿಂತ. ಸೊ ಈ ಲೆವೆಲಿಗೆ ಬರುತ್ತೆ, ಆ ಬಂದಾಗೆಲ್ಲ ಅಲ್ಲಿ ನೋಡಿ ವಾಪಸ್ ಸಪೋರ್ಟ್ ತೊಗೊಂಡು ಬಿಲ್ಡಪ್. ಲಾಸ್ಟ್ ಟೈಮಲ್ಲಿ ಬಂದಿತ್ತು, ಮೇಲೆ ಹೋಗಿತ್ತು, ಇಲ್ಲಿ ಹೋಗಿತ್ತು. ಈಗ ಇದನ್ನ ಬಿಟ್ಟು ಕೆಳಗಡೆ ಬಂದರೆ 90,000 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 86,000 ತನಕ ಬರೋ ಸಾಧ್ಯತೆ ಇದೆ ಅಂತ ಅನಿಸಿದೆ. ನೋಡೋಣ ಮೇನಲ್ಲಿ ಇದು ಟೆಸ್ಟ್ ಆಗುತ್ತಾ ಏನು ಕತೆ ಅಂತ. ನಿನ್ನೆ US ಮಾರ್ಕೆಟ್ ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿತ್ತು. ಗೋಲ್ಡು ಜೋರಾಗಿ ಒಂದು ಸಿಂಗಲ್ ಡೇನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಕರೆಕ್ಷನ್ ಆಗಿತ್ತು ಗೋಲ್ಡಲ್ಲಿ. ಅದೇ ರೀತಿಯಾಗಿ ಸಿಲ್ವರು ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು. ಆದರೆ ನೋಡಿ ಸಿಲ್ವರಲ್ಲೂ ಕೂಡ ಇವಾಗ ಆಲ್ಮೋಸ್ಟು ರಿಕವರಿನ ಕೊಟ್ಬಿಟ್ಟಿದೆ. USD INR ಇದು ಬ್ಯಾಂಕಿಂಗ್ ಸೆಕ್ಟರ್ಗೆ ಮತ್ತು IT ಸೆಕ್ಟರ್ಗೆ ನೇರವಾಗಿ ಹೊಣೆ ಆಗುತ್ತೆ. IT ಸೆಕ್ಟರು ನಿನ್ನೆ ಸ್ವಲ್ಪ ಪಾಸಿಟಿವಿಟಿ ತೋರಿಸಿತ್ತು. IT ಸೆಕ್ಟರ್ ಕೂಡ ಚೆನ್ನಾಗಿತ್ತು. ಇವತ್ತು ಕೂಡ 85 ವಾಪಸ್ 85 ಝೋನಿಗೆ ಹೋಗಿದೆ. 84ರಿಂದ ತಿರ್ಗಿ 85 ಝೋನಿಗೆ ಹೋಗಿದೆ. ಇದು ಬ್ಯಾಂಕಿಂಗ್ ಸೆಕ್ಟರ್ಗೆ ಅಷ್ಟು ಒಳ್ಳೆ ನ್ಯೂಸ್ ಅಲ್ಲ. ಅಂದರೆ ರುಪಿ ವೀಕ್ ಆಗ್ತಾ ಇದ್ದರೆ ಅದು ಒಳ್ಳೆಯದಲ್ಲ. IT ಸೆಕ್ಟರ್ಗೆ ಒಳ್ಳೆಯದು, ಯಾಕೆಂದರೆ ಅವರು ಡಾಲರಲ್ಲಿ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಓವರಾಲು ಇದು FIDAಗಳು ಮಾರ್ತಾರೋ ಬಿಡ್ತಾರೋ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಖಂಡಿತ ರೂಲ್ಸ್ ಅಂತಲ್ಲ. ಬಟ್ ಇನ್ ಕೇಸ್ 102 ಅದಕ್ಕಿಂತ ಮೇಲ್ಗಡೆ ಹೋಯಿತು ಅಂತಂದರೆ US ಡಾಲರ್ ಸ್ಟ್ರಾಂಗ್ ಆಯಿತು ಅಂತ ಬೇರೆ ಕರೆನ್ಸಿ ಮೇಲೆ, ಆಗ ವಾಪಸ್ US ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಹೋಗ್ತಾರೆ FIಗಳು. ಸೊ ಇದನ್ನ ಅದಕ್ಕೋಸ್ಕರ ನಾವು ನಮ್ಮ ಚಾನಲ್ನಲ್ಲಿ ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಆನ್ ಡೈಲಿ ಬೇಸಿಸ್ ಅಲ್ವಾ. ಅದನ್ನು ಬಿಟ್ಟು ನೋಡೋದಾದರೆ ಕ್ರೂಡು ನೋಡಿ ತಿರ್ಗಾ 5,400 ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ಇದು ಒಂದು ಒಳ್ಳೆ ಮೂಮೆಂಟ್ನ ಕೂಡ ಹತ್ರ ಕಾಣಿಸ್ತಿದೆ. 5,600 ತನಕ ಟೆಸ್ಟ್ ಆಗುತ್ತಾ ಅಂತ ನೋಡ್ತಾ ಹೋಗೋಣ. ನ್ಯಾಚುರಲ್ ಗ್ಯಾಸು ಒಂದು ಕರೆಕ್ಷನ್ನ ಬಂದಿತ್ತು, 310-315 ಝೋನು ಅಲ್ಲೇ ಪಾಸ್ ಆಗಿದೆ. ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಸದ್ಯಕ್ಕೆ 400 ಅಟೆಂಡ್ ಮಾಡಿ ಕೆಳಗಡೆ ಬಂದಿದ್ದಂಥದ್ದು. ಹಿಸ್ಟಾರಿಕಲಿ ನೀವು ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ಇದು ಈ ಝೋನು ಇಂಪಾರ್ಟೆಂಟ್ ಝೋನ್, ಇದನ್ನ ಬಿಟ್ಕೊಡಬಾರ್ದು ಅಂತ ಮಾತಾಡಿದ್ವಿ 280 ಲೆವೆಲ್. ಬಟ್ 280 ಲೆವೆಲ್ಗಿಂತಲೂ ಕೆಳಗಡೆ ಬಂದು ಇನ್ನೂ ಅಲ್ಲೇ ನಿಂತಿದೆ. ಸೊ ಬೌನ್ಸ್ ಕೊಟ್ಟರೆ ಇವಾಗ ಆಗಬೇಕು. ಯಾಕೆಂತಂದರೆ ನೋಡಿ ಲೋಯರ್ ಹೈ, ಈ ಒಂದು ಲೋಯರ್ ಹೈ ಲೋಯರ್ ಲೋ ಏನೋ ಒಂದು ಪ್ಯಾಟರ್ನ್ ಅಂತಿತ್ತು, ಅದನ್ನ ಕಂಪ್ಲೀಟ್ ಮಾಡಬೇಕು ಅಂದರೆ. ಬಟ್ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಹಳೆ ಮಾಡಿದಂಥ ಪೀಕನ್ನ ಬಿಟ್ಟು ಕೆಳಗಡೆ ಬರ್ಕೊಟ್ಟಂಗಾಗುತ್ತೆ. ಆವಾಗ ವೀಕ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ವೀಕ್ ಅಂತ ಕರೆಯುವಂಥ ಸ್ಟೇಟಿನಲ್ಲಿ ಇಲ್ಲ, ಆದರೆ ಮುಂದೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೇಮ್ ಕಾಪರಲ್ಲಿ 860 ರೆಸಿಸ್ಟೆನ್ಸ್ ಆಗಿದೆ. ಈಗಲೂ ಕೂಡ ತಿರ್ಗಿ 860ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಈ ಸಲ ಏನಾದ್ರು 860 ಲೆವೆಲ್ನ ಬ್ರೇಕ್ ಮಾಡಿದ್ರೆ ಒಂದು ಮೊಮೆಂಟು ಮೇಲ್ಗಡೆ ಹೋಗುತ್ತೆ. ಬಟ್ ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇರೋಂಥದ್ದು 870 ಈಸಿ ಇಲ್ಲ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಗೋದು. ಬಟ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಒಂದು ಶಾರ್ಟ್ ಕವರಿಂಗ್ 890 ತನಕ ಬರ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬಜಾಜ್ ಟರ್ಮ್ ಇನ್ಶೂರೆನ್ಸ್ದು ಸುಮಾರು ಜನ ಫಾರ್ಮ್ ಫಿಲಪ್ ಮಾಡಿದ್ದೀರಾ. ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಫಾಲೋ ಅಪ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಯಾರು ಕೂಡ ಕಂಪ್ಲೀಷನ್ನ ಮಾಡ್ಕೊತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ, ಏನು ಪ್ರಾಬ್ಲಮ್ ಇದೆ ಅಂದರೆ ಬಜಾಜ್ದೇ ನಾನು ತಗೋಬೇಕು ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಆದರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಖರೀದಿನ ಮುಂದಕ್ಕೆ ಹಾಕಬೇಡಿ. ಒಂದೊಂದು ವರ್ಷ ನಿಮ್ಮ ಏಜ್ ಜಾಸ್ತಿ ಆದಂಗೂ ಕೂಡ 4-5% ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಬೇಗನೆ ನೀವು
ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡಿದ್ದರೆ ಅದು ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಅಂದರೆ ನೀವು ಸೇಫು ಇರ್ತೀರಾ, ಜೊತೆಗೆ ನಿಮಗೆ ಸೇವಿಂಗ್ಸ್ ಕೂಡ ಆಗ್ತಾ ಹೋಗುತ್ತೆ. ನೀವು ಲೇಟ್ ಮಾಡಿದಷ್ಟು ಕೂಡ ನಿಮಗೆ ಬೆಲೆ ಜಾಸ್ತಿ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ, ಮುಂದೂಡಕ್ಕೆ ಹೋಗ್ಬಿಡಿ. 2024 ಮಿಷನ್ ಅದು, ನಾವು ಇವಾಗ 25ಕ್ಕೆ ಬಂದಾಗಿದೆ, 25 ಅರ್ಧ ವರ್ಷ ಮುಗಿದೇ ಹೋಯಿತು. ಹಾಗಾಗಿ ಇನ್ನೂ ಕೂಡ ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ. ಯಾರಾದರೂ ಇನ್ನೂ ಕಂಪ್ಲೀಷನ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಹೊಸದಾಗಿ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸೇ ಇಲ್ಲ ಅಂದರೆ ಟರ್ಮ್ ಇನ್ಶೂರೆನ್ಸ್ ಏನು, ಯಾಕೆ ಬೇಕು ಅಂತ ಡೆಡಿಕೇಟೆಡ್ ಆಗಿ ಒಂದು ಮಿಷನ್ 2024 ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಈ ಪ್ರಾಡಕ್ಟ್ ಬಜಾಜ್ ಪ್ರಾಡಕ್ಟ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅವ್ರು ಏನು ಆಫರ್ ಮಾಡ್ತಾ ಇದ್ದಾರೆ ಅಂತ. ಎರಡೂ ವಿಡಿಯೋ ಚಾನಲಲ್ಲಿದೆ. ಟರ್ಮ್ ಇನ್ಶೂರೆನ್ಸ್ ಮಾರ್ಕೆಟ್ ಮಾತುಕತೆ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಮೆಂಟಲ್ಲೂ ಕೂಡ ಕೊಡ್ತಾ ಇರ್ತೀನಿ. ದಯವಿಟ್ಟು ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಯಾರು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ದಲೇ ಇರಬೇಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.